ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ವತಿಯಿಂದ ಒಡಗೂರು ಗ್ರಾಮ ಪಂಚಾಯತ್ಗೆ ಸೇರಿರ್ತಕ್ಕಂಥ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರಿಗೆ, ಹಗರಣಕೋರ ಅಧಿಕಾರಿ ರಮೇಶ್ ಬಾಬುರವರಿಗೆ, ರಮೇಶ್ ಬಾಬು PDO ರವರಿಗೆ, ಸರ್ವೆ ನಂಬರ್ ಜಮೀನುಗಳಿಗೆ ಪರವಾನಗಿಗಳನ್ನು ನೀಡಿ ಈ ಸ್ವತ್ತುಗಳನ್ನು ಮಾಡುತ್ತಿರುವ ಒಡಗೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರಿಗೆ, ಆತನ ವಂಚನೆ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಅವರ ಗಮನಪಲ್ಲಿಯಲ್ಲಿ ಎಡವಾರಪಲ್ಲಿಯಲ್ಲಿ ಮನೆ ಮತ್ತು ಬಂಗಲೆಗಳ ನಿರ್ಮಾಣ ಮಾಡುತ್ತಿರ್ತಕ್ಕಂಥ ರಮೇಶ್ ಬಾಬುರವರಿಗೆ, ದಿಗುಮಾರುಪಲ್ಲಿಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ಸರ್ಕಾರಿ ಜಮೀನು ಮಾತ್ರವಲ್ಲದೆ ಇತರ ಜಮೀನೇನು ಖರೀದಿ ಮಾಡಿ ಆಹಾಕಾರದ ಬಂಗಲೆಗಳ ನಿರ್ಮಾಣ ಮಾಡುತ್ತಿರ್ತಕ್ಕಂಥ ಒಡಗೂರು PDO ರಮೇಶ್ ಬಾಬುರವರಿಗೆ, ಆತನ ಅಹಂಕಾರಕ್ಕೆ, ಆತನ ವರ್ತಿಸುತ್ತಿರ್ತಕ್ಕಂಥ ಈ ಖಾತೆಗಳಿಗೆ ಅಜ್ಜಪ್ಪನಹಳ್ಳಿ ಗ್ರಾಮದ ಮುಂದೆ ಇರ್ತಕ್ಕಂಥ ಮೋಸ್ಟ್ಲಿ ಇದಕ್ಕೆ ವೆಂಕಟಾಪುರ ಇರಬಹುದು. ವೆಂಕಟಾಪುರಕ್ಕೆ ಸೇರಿರ್ತಕ್ಕಂಥ ಒಂದು ಲೇಔಟ್ ಎಷ್ಟು ನೋಡ್ರಿ, ಇದೆಲ್ಲ ಮಾವಿನ ಮರಗಳು, ಮಾವಿನ ತೋಪು, ಮಾವಿನ ಮರಗಳು ಇಟ್ಟಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಭೂಮಿಗೆ ಭೂ ಪರಿವರ್ತನೆಯಾಗದೇ ಇರತಕ್ಕಂಥ ಈ ಜಮೀನಿಗೆ ಅವರ ಬಳಿ ಕೋಟ್ಯಾಂತರ ರೂಪಾಯಿಗಳು, ಲಕ್ಷಾಂತರ ರೂಪಾಯಿ ಇಲ್ಲ ಕೋಟ್ಯಾಂತರ ರೂಪಾಯಿಗಳನ್ನು ಪಡೆದು ಇವತ್ತಿನ ದಿವಸ ನೀನು ಅವರಿಗೆ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀಯ. ನೋಡಿ, ಇದೆಲ್ಲನೂ ಸುಹೇಲ್ ಸುಹೇಲ್ ಅಹಮದ್, SR ರುಮನ್, SR ರಹೀಸ್ ಅಹಮದ್ ಎಂಬುವರ ಬಳಿ ಸುಮಾರು 15 ಲಕ್ಷ ರೂಪಾಯಿಗಳನ್ನು ಪಡೆದು ನೀನು ಇವತ್ತಿನ ದಿವಸ ಅವರಿಗೆ ಭೂ ಪರಿವರ್ತನೆ ಆಗದೆ ಇರತಕ್ಕಂಥ ಇದಕ್ಕೆ ಅದು ಮರಗಳು ಹಿಂಗೆ ಇದೆ, ಇದನ್ನು ಲೇಔಟ್ ಮಾಡ್ಲಿಕ್ಕೆ ಅಂತ ಬಡಾವಣೆ ಮಾಡಲಿಕ್ಕೆ ನೀನು ಕುಮ್ಮಕ್ಕ ಕೊಟ್ಟಿದ್ಯಾ. ನಿಂದೆ ಸುಪಾರಿ ಕಿಲ್ಲರ್ ಅಂತೇಳಿ ಹೇಳ್ಬೋದು, ತೊಂದರೆ ಏನಿಲ್ಲ. ಸುಪಾರಿ ಕಿಲ್ಲರ್ ಆದಂಥ ರಮೇಶ್ ಬಾಬು ಇವರಿಗೆ ನಾವು ಧಿಕ್ಕಾರ ಆಗ್ತಾಯಿದ್ವಿ. ಜೊತೆಗೆ ಈ ಸುಹೇಲ್ ಅಹಮದ್, SR ರುಮನ್, SR ರಹೀಸ್ ಅಹಮದ್ ಅನ್ನುವಂಥವರು ರಸ್ತೆಯ ಆಸುಪಾಸಿನಲ್ಲಿರ್ತಕ್ಕಂಥ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡು ಇವತ್ತಿನ ದಿವಸ ಅಲ್ಲಿ ಚೇಪೆ ಗಿಡಗಳನ್ನು ನಾಟಿ ಮಾಡಿದ್ದಾರೆ. ಅದು ಎಷ್ಟು ಎಕರೆ ಅಂತ ಹೇಳಿದ್ರೆ ಅದೆಲ್ಲ ಪೂರಾ ಖರಾಬ್ ಜಮೀನೇ ಇದೆ. ಆ ಭೂ ಪರಿವರ್ತನೆ ಆಗಿರ್ತಕ್ಕಂಥದ್ದಕ್ಕೆ ಇಲ್ಲಿ ಪರವಾನಗಿ ಕೊಟ್ಟಿದ್ದಾನೆ, ಅನುಮತಿಗಳು ಕೊಟ್ಟಿದ್ದಾನೆ. ಜೊತೆಗೆ ಅಲ್ಲಿ ಖರಾಬ್ ಜಮೀನುಗಳಿಗೆ ಅಲ್ಲಿ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿದ್ದಾನೆ. ಇಂಥ ರಮೇಶ್ ಬಾಬುರವರ ವಿರುದ್ಧ ನಮ್ಮ ಹೋರಾಟ ಎಂದೂ ಈ ಒಂದು ಹೋರಾಟದಲ್ಲಿ ಸುಹೇಲ್ ಅಹಮದ್ ಮತ್ತು ರುಮನ್, ರಹೀಸ್ ಅಹಮದ್ ಮುಂತಾದವರ ಬಳಿ ಈ ಹಣವನ್ನು ಪಡೆದಿರುವುದು ಮಾತ್ರವಲ್ಲದೆ ಇಟ್ಟಿಗೆ ಕಾರ್ಖಾನೆಗೆ ಜನರಲ್ ಲೈಸೆನ್ಸ್ ಕೊಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದಿದ್ದಾನೆ. 15 ಹಣಕಾಸು ಯೋಜನೆ ಬಂದಿರತಕ್ಕಂಥ ಹಣವನ್ನೆಲ್ಲ ಕಬಳಿಸಿದ್ದಾನೆ. ಬೀದಿ ದೀಪಗಳ ವೆಚ್ಚಕ್ಕಂತ ಬಿಟ್ಟು ಲಕ್ಷಾಂತರ ರೂಪಾಯಿಗಳನ್ನು ಕಬಳಿಸಿದ್ದಾನೆ. ಅದು ಸಾಲದಂತೇಳಿ ಕೊಳವೆ ಬಾವಿಗಳ ಹೆಸರಿನಲ್ಲಿ ಆ ಕೇಬಲ್ಗಿಂತಿಷ್ಟು ಹಣ, ಆ ಇನ್ನೊಂದಕ್ಕಿಂತಿಷ್ಟು ಹಣ, ಮೋಟಾರ್ಗಿಂತಿಷ್ಟು ಹಣ ಎನ್ನುವಂಥ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಕಬಳಿಸಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಹೋರಾಟದ ಮೂಲಕ ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ತನಿಖೆ ಆಗಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡ್ತಾ ಇದ್ದೀವಿ. 15 ಹಣಕಾಸು ಯೋಜನೆ ಮಾತ್ರವಲ್ಲದೆ ಪಡೆದಿರ್ತಕ್ಕಂಥ ಮಾಲೀಕರ ಜೊತೆ ಕೈ ಜೋಡಿಸಿ ಈ ರಮೇಶ್ ಬಾಬು ಎನ್ನುವಂಥವರು ಲಕ್ಷಾಂತರ ರೂಪಾಯಿಗಳನ್ನು ಕದ್ದಿದ್ದಾನೆ. ಮುರುಗನ್ ಇಡ್ಲಿ ಹೋಟೆಲ್ ಮಾಲೀಕನ ಬಳಿ ಲಕ್ಷಾಂತರ ರೂಪಾಯಿಗಳನ್ನು ಕದ್ದಿದ್ದಾನೆ. RL ಜಾಲಪ್ ಅಂದರೆ RM ಗೋಲ್ಡನ್ ಸಿಟಿ, ಅದು ಸರ್ಕಾರಿ ಖರಾಬ್ ಜಮೀನುಗಳನ್ನು ಅಲ್ಲಿ ಅವ್ರಿಗೂ ಸಹ ಆ ಮಾಲೀಕರ ಬಳಿ ಕೋಟ್ಯಾಂತರ ರೂಪಾಯಿಗಳನ್ನು ಕಬಳಿಸಿರ್ತಕ್ಕಂಥದ್ದನ್ನು ನಾವು ಕಾಣಿಸ್ತಾ ಇದ್ದೀವಿ. ಜೊತೆಗೆ ಕನ್ವೆನ್ಷನ್ ಹಾಲ್ ಅಂದರೆ ಕಲ್ಯಾಣ ಮಂಟಪಗಳಿಗೆ ಭೂ ಪರಿವರ್ತನೆಯಾಗದೇ ಇರತಕ್ಕಂಥ ಮತ್ತು ಜಿಲ್ಲಾಧಿಕಾರಿಗಳ ಯಾವುದೇ ರೀತಿಯ ಅನುಮೋದನೆಗಳನ್ನು ನೀಡದೆ, ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ಅನುಮತಿಗಳಿಲ್ಲದೆ, ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ನೈಜತೆ ಇಲ್ಲದೆ ಇರತಕ್ಕಂಥ ಎಲ್ಲ ಸ್ಥಳಗಳಿಗೂ ಈತನು ಅನುಮತಿಯನ್ನು ಕೊಟ್ಟು ಸುಪಾರಿ ಕೊಟ್ಟಿರ್ತಕ್ಕಂಥ ಸುಪಾರಿ ಕಿಲ್ಲರ್, PDO ಸುಪಾರಿ ಕಿಲ್ಲರ್, ಅಧಿಕಾರಿ ಸುಪಾರಿ ಕಿಲ್ಲರ್ ಅಂತ ಹೇಳ್ಬಿಟ್ಟು ನಾವು ರಮೇಶ್ ಬಾಬುರವರ ವಿರುದ್ಧ 8ನೇ ತಾರೀಕಿನಂದು ನಾವು ಒಡಗೂರು ಗ್ರಾಮ ಪಂಚಾಯಿತಿ ಮುಂದೆ ನಾವು ಲೋಕಾಯುಕ್ತರ ತನಿಖೆಗಾಗಿ ಒತ್ತಾಯಿಸಿ ನಾವು ದೊಡ್ಡ ಬೃಹತ್ ಹೋರಾಟವನ್ನು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ಮಂಜುನಾಥ್